ಆಗಲಿ. ಸದ್ಯ ಪತ್ತಾರ ಬಂದ ಕೂಡಲೇ ಒಂದು ಬಂಗಾರದ ಬಿಲ್ಲು ಬಾಣ ಮಾಡಿಸಿ ಕೊಡ್ತೀನಿ, ಆಯ್ತೇ? ಯಾಕೆ ಮಾಯಮ್ಮ ನಮ್ಮ ಕರೆಸಿದ ಕಾರಣವೇನು? ಈಶ್ವಕರ್ಮ ಪತ್ತಾರ್ರಿ ನಮ್ಮ ಬೀರೇಶನಿಗೆ ಒಂದು ಮುತ್ತಿನ ಚೆಂಡು, ಒಂದು ಜೋಡು ಬಂಗಾರದ ಚಿನ್ನದ ಕೋಲು ಮತ್ತು ಒಂದು ಬಂಗಾರದ ಬಿಲ್ಲು ಬಾಣ ಮಾಡಿ ಕೊಡಬೇಕು. ಹಿಂದೆ ಕೊಡಬೇಕು. ಆಗಲಿ ತಾಯಿ. ಬೀರೇಶ, ಇನ್ನಾದರೂ ಹಾಲು ಕುಡಿಯಲು ಬಾರಪ್ಪ. ಇಷ್ಟು ಹಠ ಒಳ್ಳೇದಲ್ಲ ಕಂದ. ನೀನು ಇನ್ನೂ ಚಿಕ್ಕವನು. ಉತ್ತಮ ಉತ್ತಮ ವಿಚಾರ ತಿಳಿದುಕೊಳ್ಳೋದು ಕಲಿಯಬೇಕು. ಹಠ ಮಾಡೋದು ತರವಲ್ಲ. ಉತ್ತಮ ಉತ್ತಮ ವಿಚಾರ ಅಂದ್ರೆ ಯಾವುದು ಅಕ್ಕ? ಭಗವಂತನ ಭಾಗ್ಯ ತಿಳಿದುಕೊಳ್ಳೋದು ದೊಡ್ಡವರ ವಿಚಾರ. ತಿಳಿದುಕೋ. ಇದೇ ತಾನಿ ಬನ್ನಿ ಮಾಯಮ್ಮ. ಬೀರೇಶನು ಹೇಗಿದ್ದಾನಮ್ಮ? ಇಲ್ಲೇ ಇದ್ದಾನೆ ನೋಡಿ ಬೀರೇಶ. ಬಾರು ಗುರುಗಳ ಪಾಲಿಗೆ ಕಲ್ಯಾಣವಾಗಲಿ, ಕಲ್ಯಾಣವಾಗಲಿ. ನಿನ್ನಿಂದ ಕಲ್ಯಾಣವನ್ನು ನಾನು ಬಯಸುತ್ತೇನೆ. ಇರಿಬಿ 84 ಲಕ್ಷ ಜೀವರಾಶಿಗಳಲ್ಲಿ ಅನ್ನ ಬೀರುವಂತ ನಿನಗೆ ಮುಂದೆ ಇದೇ ಸಮುದ್ರ ಮತ್ತನ ಸಮಯದಲ್ಲಿ ಸಮುದ್ರ ದಡದಲ್ಲಿ ನಿನ್ನನ್ನು ನೋಡಿದವರೆಲ್ಲ ಬೀರೇಶನೆಂದು ಕರೆಯವರು. ಬೀರೇಶ, ನಿನ್ನಿಂದ ಗಂಭೀರವಾದ ಕೆಲಸಗಳು ಈ ಭೂಲೋಕದಲ್ಲಿ ಆಗಲಿವೆ. ಅದಕ್ಕಾಗಿ ಹಠ ಮಾಡಬೇಡ, ಸುಳ್ಳು ಹೇಳಬೇಡ, ಅನ್ಯಾಯ ಮಾಡಬೇಡ. ಭಗವಂತನ ಇಚ್ಛೆ ಹೇಗಿದೆಯೋ ಹಾಗೇ ಆಗಲಿ. ಗುರುಗಳೇ, ತಮ್ಮ ಆಶೀರ್ವಾದ ಹೊಂದಿರಲಿ. ಎಲ್ಲವೂ ಒಳ್ಳೆಯದಾಗುತ್ತದೆ. ಅಕ್ಕ, ಇವರು ಹಿಂದಿನಿಂದ ನನ್ನ ಗುರು ಆದಲ್ಲವೇ ಅಕ್ಕ? ಹೌದು ಬೀರೀಶ, ಅವರೇ ನಿನ್ನ ಗುರುಗಳು. ಅವರ ವಾಕ್ಯ ನಿನಗೆ ವೇದವಾಕ್ಯ ಆಗಬೇಕು. ನಿನಗೆ ಆಪತ್ತು ಬಂದಾಗ ನೀನು ಅವ್ರನ್ನ ಕರೆ, ಆಗ ನಿನ್ನ ಸರ್ವ ಸಂಕಟಗಳೆಲ್ಲ ನಿವಾರಿಸುತ್ತಾರೆ. ತಮ್ಮ ಆಶೀರ್ವಾದ ಹೊಂದಿರಲಿ. ತಮ್ಮ ಎಲ್ಲ ಮಾತನ್ನು ಪಾಲಿಸುತ್ತೇನೆ. ವೀರೇಶ, ನೀನು ಭಾವ ಶುದ್ಧಿಯಾಗಬೇಕು, ಮನಃಶುದ್ಧಿಯಾಗಬೇಕು, ಮನಃಶುದ್ಧಿಯಾಗಬೇಕು. ಅಂತರಾತ್ಮವೇ ನೀನು ಒಳ್ಳೆಯವನೆಂದು ನಿನಗೆ ಹೇಳುವ ತನಕ ಆಲಿಸಬೇಕಾದನು ಆಲಿಸ.
ಸಿಕ್ಕಮ್ಮ, ಪಾಲಿಸಬೇಕಾದರೂ ಪಾಲಿಸು. ನೀನು ಕರ್ನಾಗ ಹೋಗ್ಬಿಡುತ್ತೇನೆ ಮಾಯಮ್ಮ. ನಾನಿನ್ನು ಬರುತ್ತೇನೆ, ನಿಮಗೆ ಕಲ್ಯಾಣ ಆಗಲಿ ಕಂದ. ನಮೋ